ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಮತ್ತೊಂದು ಪವರ್ಫುಲ್ ಹಾಗೂ ಮ್ಯಾಜಿಕಲ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ ನಿಮ್ಮ ಸಲುವಾಗಿ. ಇದನ್ನು ಬಳಸ್ತಾ ಬಂದರೆ ನಿಮಗಿರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಇದು ಅಷ್ಟು ಪವರ್ಫುಲ್ಲಿ ವರ್ಕ್ ಮಾಡಿ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತೆ ವೀಕ್ಷಕರೇ. ಅದು ಕೂಡ ಯಾವುದೇ ಒಂದು ಹಣ ಖರ್ಚು ಮಾಡದೆ ಅಥವಾ ಯಾವುದೇ ಒಂದು ಕೆಮಿಕಲ್ ಬಳಸದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಇವತ್ತಿನ ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಮತ್ತೆ ಬಿಳಿ ಕೂದಲು ಸಮಸ್ಯೆ ಯಾವತ್ತೂ ಕೂಡ ಕಾಣೋ ಹಾಗೆ ಇಲ್ಲ. ಅಷ್ಟೊಂದು ನ್ಯಾಚುರಲ್ ಇದು ವರ್ಕ್ ಮಾಡುತ್ತೆ ವೀಕ್ಷಕರೇ. ಸೊ ಆ ಒಂದು ಮ್ಯಾಜಿಕಲ್ ರೆಮಿಡಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಹಾಗೂ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದು ವಿಸ್ತಾರನಲ್ಲಿ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ, ನಾನು ಈ ಒಂದು ಪ್ರಗತಿ ಟಿಪ್ಸ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ವೀಕ್ಷಕರೇ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ಮ್ಯಾಜಿಕಲ್ ಆದಂಥ ರೆಮಿಡಿ ಏನಂತ. ಅದ್ರಗೋಸ್ಕರ ನೋಡಿ ಒಂದು ಇಲ್ಲಿ ನಾನು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಾನು ಭಾಳಷ್ಟು ಪ್ರತಿಯೊಂದು ಕೂದಲಿಗೆ ಹಚ್ಕೋ ವಿಡಿಯೋ ನಾನು ಅಂದರೆ ಇದು ಭಾಳಷ್ಟು ಇಂಪಾರ್ಟೆಂಟ್ ವೀಕ್ಷಕರೇ, ಕಬ್ಬಿಣ ಅಂಶ ನಮ್ಮ ಕೂದಲು ಆರೋಗ್ಯ ಸಲುವಾಗಿ. ಹಾಗಾಗಿ ನಾನಂತೂ ಇದರಲ್ಲೇ ಪ್ರಿಪೇರ್ ಮಾಡ್ತೀನಿ. ಸೊ ನೋಡಿ, ಇವಾಗ ಅದರಲ್ಲಿ 1 ಗ್ಲಾಸಷ್ಟು ಕುಡಿಯೋ ನೀರನ್ನು ಹಾಕ್ಕೊಂಡಿದ್ದೀನಿ. ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ ಮೇಲೆ ಇಲ್ಲಿ ನಾನು 1 ಶಾಸೆ ಕಾಫಿ ಇನ್ಸ್ಟಂಟ್ ಕಾಫಿ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಸೊ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ಕಾಫಿಯಲ್ಲಿ ಕ್ಯಾಫೀನ್ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಡೈ ಕೊಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಯಾರಿಗೆಲ್ಲ ಕೂದಲು ತುಂಬಾ ಡ್ರೈ, ಫ್ರೀಝಿ, ಸ್ಪ್ಲಿಟಲ್ಸ್ ಆಗಿದ್ದಾವೆ ಅಲ್ವಾ, ಅದನ್ನು ಸಹ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಈ ಒಂದು ಕಾಫಿನಲ್ಲಿ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ವೀಕ್ಷಕರೇ. ಇದು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೂದಲವನ್ನು ಒಂದು ಪೋಷಕವನ್ನು ನೀಡುತ್ತೆ. ಜೊತೆಗೆ ಯಾರಿಗೆಲ್ಲ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಅಲ್ವಾ, ಅವ್ರಿಗೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಾರ್ಮಲ್ ಆಗಿ ನಾವು ನೋಡಿ ಸಾವಿರಾರು ಹಣಗಳನ್ನು ಕೊಟ್ಟು ಕೆಮಿಕಲ್ ಸೀರಮ್ಸ್ ಆಗಲಿ, ಶ್ಯಾಂಪೂಸ್ ಆಗಲಿ ಅಥವಾ ಡೈಸ್ ಆಗಲಿ ಬಳಸ್ತಾ ಇರ್ತೀವಿ. ಆದರೆ ಅದರಿಂದ ನಮ್ಮ ದುಡ್ಡು ಕೂಡ ಹಾಳಾಗುತ್ತೆ. ಜೊತೆಗೆ ನಮ್ಮ ಕೂದಲು ಆರೋಗ್ಯ ಕೂಡ ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೆಟ್ಟು ಹೋಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ನ್ಯಾಚುರಲ್ ವೇನಲ್ಲೇ ನಾವು ನಮ್ಮ ಕೂದಲನ್ನು ಡೈ ಆಗಲಿ ಅಥವಾ ಕೇರ್ ತೊಗೊಳ್ಬೇಕು ವೀಕ್ಷಕರೇ. ಸೊ ಇಲ್ಲಿ ನೋಡಿ, ನಾನು ಕಾಫಿನ ಹಾಕ್ಕೊಂಡು 1-2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ವೀಕ್ಷಕರೇ. ಸೊ ಕಬ್ಬಿಣದ ಪ್ಯಾನಲ್ಲಿ ಮಾಡೋ ಒಂದು ಬೆನಿಫಿಟ್ ಅಂದರೆ ಇದರಲ್ಲಿ ಐರನ್ ಪದಾರ್ಥ ಬರುತ್ತೆ. ಜೊತೆಗೆ ನಮಗೆ ಕೂದಲಿಗೆ ಬೇಕಾಗಿರುವಂಥ ಒಂದು ಕಪ್ಪು ಬಣ್ಣ ಇದೆಲ್ಲ ಅದು ಇದರಿಂದ ಬರುತ್ತೆ ವೀಕ್ಷಕರೇ. ಸೊ ಇಲ್ಲಿ ನೀವು ನೋಡ್ಕೊಳ್ಳೋ ಹಾಗೆ ಇವಾಗ ನೋಡಿ ಚೆನ್ನಾಗಿದು ಬಾಯ್ಲ್ ಆಗ್ತಾಯಿದೆ. ಸೊ ಮಾತ್ರ ಇಲ್ಲಿ ನೋಡಿ ನಾನು ಕಾಫಿನೇ ಹಾಕಿರುವಂಥದ್ದು. ನೀವು ಕೂಡ ಈ ಒಂದು ರೆಮಿಡಿನ ಸ್ವಲ್ಪ ದಿನ ರೆಗ್ಯುಲರಾಗಿ ಬಳಸ್ತಾ ಬನ್ನಿ ವೀಕ್ಷಕರೇ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟಿದ್ದ ನಂತರ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೆ ಯಾವ ರೀತಿಯಾಗಿ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಮಾತ್ರ ನಾನಿಲ್ಲಿ ಕಾಫಿನೇ ಹಾಕಿರುವಂಥದ್ದು, ಮತ್ತು ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲಿ ನಾನು ಯೂಸ್ ಮಾಡಲಿಲ್ಲ. ಸೊ ಇದನ್ನು ಇವಾಗ ನಾನು 2 ಭಾಗದಲ್ಲಿ ಡಿವೈಡ್ ಮಾಡ್ಕೋತೀನಿ ವೀಕ್ಷಕರೇ. ಇವತ್ತು ನಾನು ನಿಮ್ಮನ್ನು 2 ರೆಮಿಡೀಸ್ ಹೇಳ್ಕೊಡ್ತೀನಿ. ಸೊ ನೋಡಿ, ಫಸ್ಟ್ ರೆಮಿಡಿ ಬಂದಂತೂ ಡೈ ಇದೆ ವೀಕ್ಷಕರೇ. ಸೊ ಇಲ್ಲಿ ನಾನು ಇವಾಗ ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಆಮ್ಲ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲು ಆರೋಗ್ಯ ಕಪ್ಪು ಮಾಡೋದಕ್ಕೆ. ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ವೀಕ್ಷಕರೇ. ಹಾಗೂ ಇದು ನಮ್ಮ ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ರಿಪೇರ್ ಮಾಡುತ್ತೆ, ಹಾಗೆ ತುಂಬಾ ಪೋಷಕವನ್ನು ಕೊಡುತ್ತೆ. ನೆಕ್ಸ್ಟ್ ವೀಕ್ಷಕರೇ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹಾಕ್ತಾ ಇರುವಂಥದ್ದು ಕಲೋಂಜಿ ಪೌಡರ್, ಕಲ್ಲೊಂಜಿ ಪುಡಿ ವೀಕ್ಷಕರೇ. ನಾನು ಸಾಕಷ್ಟು ವಿಡಿಯೋನಲ್ಲಿ ಹೇಳಿದ್ದೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಕೂದಲು ಸಲುವಾಗಿ. ಭಾಳಷ್ಟು ಇದ್ರ ಮೇಲೆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಸೊ ನನ್ನ ಚಾನಲಲ್ಲಿ ಹೋಗಿ ನೀವು ಅಲ್ಲಿ ನೋಡ್ಕೋಬೋದು. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ವೀಕ್ಷಕರೇ. ಈ ಒಂದು ಪ್ಯಾಕ್ನ ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು 1 ರಿಂದ 2 ಗಂಟೆಗಳ ಕಾಲ ಹಾಗೆ ಬಿಡಬೇಕು. 1 to 2 ಅವರ್ಸ್ ಬಿಟ್ಟಿದ ಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು ವೀಕ್ಷಕರೇ. ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ
ಪಡ್ಕೊಳ್ತೀರಾ ಇದು ನಮ್ಮ ಫುಲ್ ಗ್ಯಾರಂಟಿ ಇದೆ. ಸೊ ನೋಡಿ, ಈ ಒಂದು ನ್ಯಾಚುರಲ್ ಸ್ಮೂತ್ ಇರುವಂಥ ಪ್ಯಾಕ್ ಅಂತೂ ರೆಡಿ ಆಗಿಬಿಟ್ಟಿದೆ. ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ, ಆಯಿಲ್ ಹಚ್ಕೋಬಾರ್ದು. ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಂಡು 1 ರಿಂದ 2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಇದು ಆಗಿದ್ದೆ ವೀಕ್ಷಕರೇ ನಮ್ಮದು ಮೊದಲೇ. ಇವಾಗ ನೆಕ್ಸ್ಟ್ ಮತ್ತೊಂದು ಮ್ಯಾಜಿಕಲ್ ಡಿಕಾಷನ್ ತಗೊಂಡಿದ್ದಿಲ್ವಾ, ಸೊ ಅದರಲ್ಲಿ ಇವಾಗ ಏನು ಮಾಡಬೇಕಂದ್ರೆ ವೀಕ್ಷಕರೇ, ನಾನಿಲ್ಲಿ ಶ್ಯಾಂಪೂನ ಹಾಕ್ತಾ ಇರುವಂಥದ್ದು. ಯಾವ ಒಂದು ಶ್ಯಾಂಪೂನ ನೀವು ರೆಗ್ಯುಲರಾಗಿ ನಿಮ್ಮ ಹೇರ್ ವಾಶ್ಗೆ ಬಳಸ್ತಿರಲ್ವ ಅದನ್ನು ಹಾಕ್ಕೋಬೇಕು. ಸೊ ನೋಡಿ, ಸಾಮಾನ್ಯವಾಗಿ ನಾವು ಡೈರೆಕ್ಟಾಗಿ ಶ್ಯಾಂಪೂ ಅಪ್ಲೈ ಮಾಡ್ಕೊಳ್ಳೋ ಬದಲಾಗಿ ಹೀಗೆ ಮಾಡಿಕೊಂಡ್ರೆ ಇದರಿಂದ ನಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಕಪ್ಪಾಗುತ್ತೆ. ಯಾಕಂದರೆ ಕೆಲವು ಜನರಲ್ಲಿ ಟೈಮ್ ಇರೋದಿಲ್ಲ. ಸೊ ಈ ಒಂದು ಬಿಜಿ ಶೆಡ್ಯೂಲ್ನಲ್ಲಿ ತಲೆ ಸ್ನಾನ ಮಾಡಿದಾಗ ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ, ಜಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಒಂದು 5 ನಿಮಿಷ ಕೂಡ ಆಗೋದಿಲ್ಲ. ಸೊ ಅದನ್ನು ಚೆನ್ನಾಗಿ ಕಾಫಿನ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಚ್ಕೊಂಡು ಒಂದು 20 ನಿಮಿಷಗಳ ಕಾಲ ಇಟ್ಕೊಳ್ಳಿ. ಆಮೇಲೆ ನಾರ್ಮಲ್ ವಾಟ್ರ್ ಹಾಕ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೊಳ್ತೀರಾ. ಸಾಫ್ಟ್ ಸಿಲ್ಕಿ ಶೈನಿ ಹೇರ್ ಬರುತ್ತವೆ. ಸೊ ಎರಡೂ ಕೂಡ ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತಂತವೋ ನನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಸೊ ಎರಡೂ ಕೂಡ ರೆಮಿಡೀಸ್ ನೀವು ಯೂಸ್ ಮಾಡ್ಕೊಳ್ಳಿ. ಎರಡೂ ಕೂಡ ತುಂಬಾ ಬೆನಿಫಿಟ್ ಕೊಡೋ ಅಂಥವಿದೆ ವೀಕ್ಷಕರೇ, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಆಗದೆ. ಸೊ ಖಂಡಿತವಾಗ್ಲೂ ಇಂಥ ಒಂದು ಮ್ಯಾಜಿಕಲ್ ಪ್ಯಾಕ್ ಹಾಗೂ ಈ ಒಂದು ಶ್ಯಾಂಪು ನೀವು ಬಳಸಲೇಬೇಕು. ಸೊ ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.